ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈ ಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು 27/7/2025ರಂದು ಶ್ರಾವಣ ಮಾಸ 24 ಆಗಸ್ಟ್ ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೆ ಹಾಗೂ ರಾತ್ರಿ 9 ರಿಂದ 10 ಗಂಟೆವರೆಗೆ ಯಶಸ್ವಿ ಟಿವಿ 840ರಲ್ಲಿ ಜೈ ಭೀಮ್ ಟಿವಿಯಲ್ಲಿ 509ರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ. ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು. ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ. ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು. ಈ ಪ್ರವಚನದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ. ವೀಕ್ಷಿಸಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10ನೇ ತರಗತಿ ಪಾಸಾದಾಗ, ಮೆಟ್ರಿಕ್ಯುಲೇಷನ್ ಪಾಸಾದಾಗ ಅವರ ಹೆಸರು ಇಡೀ ಮಹಾರಾಷ್ಟ್ರ ತುಂಬ ಹೆಚ್ಚಿಗಾಗುತ್ತೆ. ಇವರ ತಂದೆಯನ್ನು ಕೂಡ ಹೆಚ್ಚು ಗೌರವದಿಂದ ಕಾಣ್ತಾರೆ. ಒಬ್ಬ ಮಗನಿಗೆ ವಿದ್ಯಾಭ್ಯಾಸಕ್ಕಾಗಿ ಎಷ್ಟೆಲ್ಲ ಪ್ರಯತ್ನವನ್ನು ಮಾಡಿ, ಎಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ, ಎಷ್ಟೆಲ್ಲ ತೊಂದರೆಗಳ ಮಧ್ಯೆ, ಆರ್ಥಿಕದ ಬಹುತೇಕ ಅಭಾವದ ನಡುವೆ ಒಬ್ಬ ಮಗನನ್ನು ಒಬ್ಬರಿಸಲಿಕ್ಕೆ ರಾಮ್ಜಿ ಸಕ್ಪಾಲ್ರವರು ಕಟ್ಟಿರುವ ಕಷ್ಟಗಳನ್ನು ಕೂಡ ವರ್ಣಿಸಲಾಗುತ್ತೆ. 10ನೇ ಪಾಸಾದಾಗ ಮುಂದೇನು ಅನ್ನುವ ಚಿಂತೆ ಮಾಡುವಾಗ ಕೆ ಎ ಕೆಳಸ್ಕರ್ ಸರ್ ಅವರು ರಾಮ್ಜಿ ಸಕ್ಪಾಲ್ರಿಗೆ ಈ ವಿದ್ಯಾರ್ಥಿಗೆ ಇನ್ನೂ ಹೆಚ್ಚಿನ ವ್ಯಾಸಂಗವನ್ನು ಕೊಡಬೇಕು, ಈತ PUCಗೆ ಮತ್ತು BA ಪಾಸಾಗಬೇಕು, ಹೆಚ್ಚು ಅಧ್ಯಯನಕ್ಕೆ ಹೋಗಬೇಕು ಅಂಥೇಳಿ ಪ್ರೇರಣೆ ಕೊಡ್ತಾನೆ, ಪ್ರೋತ್ಸಾಹ ಕೊಡ್ತಾರೆ. ಬರುವ 50 ರೂಪಾಯಿಯ ಪೆನ್ಷನ್ದಲ್ಲಿ ಈ ಮಗನನ್ನು ಹೇಗೆ ಓದಿಸುವುದು ಅಂತ, ಹೇಗೆ ಮಾಡುವುದು ಅನ್ನುವ ಸಮಸ್ಯೆಯಲ್ಲಿ ಕುಳಿತಿರುವಾಗ ಕೆ ಎ ಕೆಳಸ್ಕರ್ ಸರ್ ಅವರು ರಾಮ್ಜಿ ಸಕ್ಪಾಲ್ರವರಿಗೆ ಒಂದು ಯೋಜನೆಯನ್ನು ಕೊಡ್ತಾರೆ. ಅದೇನು ಅನ್ನೋ ಹಾಗಿದ್ರೆ, ಬಡೋದೆಯ ಸಯ್ಯಾಜಿರಾವ್ ಗಾಯಕ್ವಾಡ್ ಮಹಾರಾಜರು ಹೆಚ್ಚು ಓದಲು ಇಷ್ಟಪಡುವ ದಲಿತ ವಿದ್ಯಾರ್ಥಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲು ಮುಂದೆ ಬಂದಿದ್ದಾರೆ. ಹಾಗಂತೇಳಿ ಒಂದು ಪ್ರೋಗ್ರಾಮ್ದಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಬಾಂಬೆ ಮುನ್ಸಿಪಾಲ್ಟಿಯಲ್ಲಿ ಬಂದಾಗ ಆ ರೀತಿ ಹೇಳಿದರು. ನಾನು ನೀವು ಇಷ್ಟಪಟ್ಟಿದ್ದಾದರೆ ಈ ಮಗನನ್ನು ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಭೀಮರಾವ್ರವರನ್ನು ಕರ್ಕೊಂಡು ಕೆಳಸ್ಕರ್ ಸರ್ ಅವರು ಸಯ್ಯಾಜಿರಾವ್ ಗಾಯಕ್ವಾಡ್ ಹತ್ರ, ಬಡೋದೆಯ ಮಹಾರಾಜನ ಹತ್ರ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಮಹಾರಾಜರನ್ನು ಸ್ವತಂತ್ರವಾಗಿ ಭೇಟಿ ಮಾಡಿರುವ ಕೆಳಸ್ಕರ್ ಸರ್ ಅವರು, ಸರ್ ನೀವು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ, ದಲಿತ ವಿದ್ಯಾರ್ಥಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತ ಹೇಳಿದ್ರಿ, ಶಿಷ್ಯವೇತನವನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಅಂಬೇಡ್ಕರ್ ಅನ್ನುವ ಒಬ್ಬ ಬಾಲಕನನ್ನು ನಾನು ಕರ್ಕೊಂಡು ಬಂದಿದ್ದೇನೆ, ಅತಿ ಹೆಚ್ಚು ಪ್ರತಿಭಾಶಾಲಿಯಾಗಿದ್ದಾನೆ. ಇಡೀ ಭಾರತ ದೇಶದಲ್ಲಿ 10ನೇ ತರಗತಿಯಲ್ಲಿ ಪಾಸು ಮಾಡಿರುವ ಪ್ರಥಮ ದಲಿತ ವಿದ್ಯಾರ್ಥಿಯಾಗಿದ್ದಾನೆ. ಅವನಿಗೆ ಹೆಚ್ಚು ಅಧ್ಯಯನ ಮಾಡಬೇಕು ಅನ್ನುವ ಆಸೆ ಇದೆ, ದಯವಿಟ್ಟು ಸ್ಕಾಲರ್ಶಿಪ್ಪನ್ನು ಕೊಡಿ ಅಂಥೇಳಿ ವಿನಂತಿ ಮಾಡ್ಕೋತಾರೆ. ಸರಿ, ನೀವು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರಿ, ಆ ವಿದ್ಯಾರ್ಥಿ ಜೊತೆಗೆ ನಾನು ಮಾತಾಡ್ತೇನೆ, ಅವನ ಜೊತೆಗೆ ನಾನು ಸಂವಾದ ಮಾಡ್ತೇನೆ, ಅವ ಯೋಗ್ಯ ಕಂಡದ್ದಾದರೆ ನಾನು ಅವನಿಗೆ ಸ್ಕಾಲರ್ಶಿಪ್ ಕೊಡ್ತೇನೆ ಅಂಥೇಳಿ ನಿರ್ಧಾರವನ್ನು ಮಾಡ್ತಾರೆ. ಅಂಬೇಡ್ಕರ್ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿರ್ತಕ್ಕಂತಹ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಅವರಿಗೆ ಬಹುತೇಕ ಪ್ರಶ್ನೆಗಳನ್ನು ಹಾಕ್ತಾರೆ, ಬಹುತೇಕ ಸವಾಲುಗಳನ್ನು ಹಾಕ್ತಾರೆ. ಓದಿ ಏನು ಮಾಡಬೇಕಂತೀರಾ, ಓದುವುದು ಏಕೆ ನೀವು ಸೇವೆ ಮಾಡುವುದನ್ನು ಇಷ್ಟಪಡ್ತಾ ಇಲ್ಲ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಹಾಕಿ ಭೀಮರಾವ್ರವರಿಂದ ಅತ್ಯಂತ ಸಮರ್ಥವಾದ ಉತ್ತರವನ್ನು ಸಿಕ್ಕ ನಂತರ ಅವರಿಗೆ ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡಿ ಕೆ ಎ ಕೆಳಸ್ಕರ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಈ ವಿದ್ಯಾರ್ಥಿಗೆ ನಾನು ಶಿಷ್ಯವೇತನವನ್ನು ಮಂಜೂರು ಮಾಡಿದ್ದೇನೆ, ಆತ ಮುಂದಿನ ವ್ಯಾಸಂಗವನ್ನು ಮಾಡಲಿ ಅಂಥೇಳಿ 25 ರೂಪಾಯಿ ವರ್ಷಕ್ಕೆ ಶಿಷ್ಯವೇತನಗಳನ್ನು ಕೊಡ್ತಾರೆ. ಆ ಶಿಷ್ಯವೇತನದ ಬಲದಿಂದ ಮತ್ತು ರಾಮ್ಜಿ ಸಕ್ಪಾಲ್ರವರ ಧೈರ್ಯದಿಂದ 1908ರಲ್ಲಿ ಭೀಮರಾವ್ರವರಿಗೆ ಅದೇ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ PUCಯಲ್ಲಿ ಸೇರ್ಪಡೆಯಾಗುತ್ತದೆ. PUCಯಿಂದ BAವರೆಗೆ ಇದೇ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಇವರು ಅಧ್ಯಯನಗಳನ್ನು ಮಾಡ್ತಾರೆ. ಒಂದು 2-3 ಡಿಗ್ರಿ ಕಾಲೇಜಿನ PUC ಘಟನಾವಳಿಗಳನ್ನು ಗಮನಿಸಿದ್ದಾದರೆ, ಉನ್ನತ ವರ್ಗದ ಮೇಲ್ಜಾತಿಯ ವಿದ್ಯಾರ್ಥಿಗಳು, ಚುರುಕು ಬುದ್ಧಿಯಲ್ಲಿ ಇಲ್ಲದೇ ಇರುವವರು ಭೀಮರಾವ್ ಅಂಬೇಡ್ಕರ್ ಅವರನ್ನು ಅತ್ಯಂತ ತಾತ್ಸಾರದಿಂದ ಕಾಣ್ತಾರೆ.
ಅದನ್ನು ಮಹಾನಾಯಕ್ ಧಾರಾವಾಹಿಯಲ್ಲಿ ಅತ್ಯಂತ ಅದ್ಭುತವಾಗಿ ಬಿತ್ತರಿಸಲಾಗಿದೆ. ಎಷ್ಟರ ಮಟ್ಟಿಗೆ ಭೀಮರಾವರನ್ನು ಅವರು ದ್ವೇಷಿಸ್ತಾರೆ ಅನ್ನುವ ಹಾಗಿದ್ದರೆ ಆತ ಶಾಲೆಗೆ ಬರುವುದೇ ಬೇಡ ಅನ್ನುವ ಹಾಗೆ ನಿರ್ಧಾರಗಳನ್ನು ಮಾಡ್ತಾರೆ. ಶಾಲೆಗೆ ಬರುವ ಭೀಮರಾವ್ ಅಂಬೇಡ್ಕರ್ ಅವರನ್ನು ಕೊಳಚೆ ಇದರಲ್ಲಿ ನೂಕು ಹಾಕಿರ್ತಾರೆ, ಅವರ ಪಠ್ಯಪುಸ್ತಕಗಳನ್ನು ಹರಿದು ಹಾಕಿರ್ತಾರೆ. ಹೀಗೆ ಅನೇಕ ತೊಂದರೆಗಳು ಆತ ಓದುವಾಗ ಆಗಿರುತ್ತೆ. ಬಹುತೇಕವಾಗಿರ್ತಕ್ಕಂಥ ಗುರುಗಳು, ಶಿಕ್ಷಕರುಗಳು ಇವರಿಗೆ ಬಹಳ ತಾತ್ಸಾರದಿಂದ ನೋಡ್ತಾರೆ. ಈತ ಕಲಿತು ಏನು ಸಾಧನೆ ಮಾಡಬೇಕಾಗಿದೆ, ಯಾಕೆ ಕಲಿಬೇಕು, ಈತ ದಲಿತ ವಿದ್ಯಾರ್ಥಿ ಕಲಿತದ್ದಾದರೆ ಮೇಲ್ವರ್ಗದವರಿಗೆ ಶಾಪ ಹಾಕಿದ ಹಾಗೆ, ಶಿಕ್ಷಣಕ್ಕೆ ಒಂದು ಸಮಸ್ಯೆನೇ ಯೂತ ಅನ್ನೋ ಹಾಗೆ ಇವರನ್ನು ನೋಡ್ತಾರೆ. ಇಲ್ಲೆಲ್ಲದರ ಮಧ್ಯೆ ಡಿಗ್ರಿ ವ್ಯಾಸಂಗ ಮಾಡುವಾಗ ಮುಲ್ಲರ್ ಅಂತಕ್ಕಂಥವರು, ಇರಾಣಿ ಅಂತಕ್ಕಂಥ ಶಿಕ್ಷಕ ಇವರಿಗೆ ಸಹಾಯ ಮಾಡಿರ್ತಾನೆ. ಮುಲ್ಲರ್ ಅಂತಕ್ಕಂಥ ಶಿಕ್ಷಕ ಇವ್ರಿಗೆ ಎಷ್ಟು ಸಹಾಯ ಮಾಡಿರ್ತಾನೆ ಅನ್ನೋ ಹಾಗಿದ್ರೆ ತನ್ನ ರೂಮಿನ ಕೋಣೆಯ ಬಾಗಿಲನ್ನು ಈ ವಿದ್ಯಾರ್ಥಿಗೆ ಕೊಟ್ಟು ಶಾಲೆಯ ಮೊದಲು ಮತ್ತು ಶಾಲೆ ಮುಗಿದ ನಂತರ ತನ್ನ ಕೋಣೆಯಲ್ಲಿ ಹೆಚ್ಚು ಅಧ್ಯಯನ ಮಾಡಲು ಇವನಿಗೆ ಪ್ರೋತ್ಸಾಹವನ್ನು ಕೊಡ್ತಾನೆ. ಮತ್ತು ತನ್ನ ಅಕೌಂಟ್ದಿಂದ ಗ್ರಂಥಾಲಯದ ಎಷ್ಟೋ ಪುಸ್ತಕಗಳನ್ನು ಈ ಬಾಲಕನಿಗೆ ಕೊಡ್ತಾನೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಧ್ಯಯನಕ್ಕೆ ಅನುಕೂಲ ಆಗಲಿ, ಭೀಮರಾವ್ಗೆ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಅವರ ತಂದೆಯೂ ಕೂಡ ತಾವಿರುವ ಆ ಚಾಳಾದವನ್ನು ಬದಲಿ ಮಾಡ್ತಾರೆ. ಢಾಬಕಾ ಚಾಳಾದಿಂದ ಪರೇಲ್ ಚಾಳಕ್ಕೆ ಇಂಪ್ರೂವ್ಮೆಂಟ್ ಟ್ರಸ್ಟಿಗೆ 51 ಇಂಚಿನ ಕೋಣೆಗೆ ತನ್ನ ಕುಟುಂಬವನ್ನು ವರ್ಗಾವಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ರಾಮ್ಜಿ ಸಕ್ಪಾಲ್ರವರು ಪ್ರೋತ್ಸಾಹವನ್ನು ಕೊಡ್ತಾರೆ. ರಾಮ್ಜಿ ಸಕ್ಪಾಲ್ರು ಅಂಬೇಡ್ಕರ್ ಅವರಲ್ಲಿ ಓದಿನ ಅಭಿರುಚಿಯನ್ನು ಹೇಗೆ ಮೂಡಿಸ್ತಾರೆ ಅನ್ನೋವಾಗಿದ್ದರೆ, ಪಠ್ಯದ ಜೊತೆಗೆ ಪಠ್ಯೇತರ ಸಾಮಾಜಿಕ ಸಮಸ್ಯೆಗಳನ್ನು ಅವರು ಮುಂದೆ ಇಡ್ತಾರೆ. ಈ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು, ಅಸ್ಪೃಶ್ಯತೆಯ ಪದ್ಧತಿ, ಧರ್ಮದ ಅಂಧಕಾರ, ಬೇಕಾದಷ್ಟು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅವರಿಗೆ ಸಮಸ್ಯೆಗಳನ್ನು ತಂದೊಡ್ಡಿ ಅವುಗಳನ್ನು ಹೇಗೆ ಪರಿಹರಿಸಬೇಕು ಅನ್ನುವ ವಿಚಾರ ಮಾಡಲಿಕ್ಕೆ ಅವರ ತಂದೆ ಹಚ್ತಾರೆ. ಹೀಗೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡುತ್ತಾ ಭೀಮರಾವ್ರವರು 1912ರಲ್ಲಿ BA ತೇರ್ಗಡೆ ಹೊಂದಿರುತ್ತಾರೆ. ದಯವಿಟ್ಟು ಬಂಧುಗಳೇ, ನಾವೆಲ್ಲರೂ ಗಮನಿಸಿರಬೇಕು, BA ತೇರ್ಗಡೆ ಹೊಂದಿರುವ ಭಾರತೀಯ ದಲಿತ ಮಕ್ಕಳಲ್ಲಿ ಪ್ರಥಮ ಮಗು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಆಗಿರ್ತಾರೆ. BA ಪಾಸಾದ ನಂತರ BA ಹಾನರ್ಸ್ ಪದವಿ ಇವರಿಗೆ ದಕ್ಕುತ್ತೆ. ಹೆಚ್ಚು ಹೆಚ್ಚು ಪ್ರೋತ್ಸಾಹ ಇವರಿಗೆ ಸಿಗುತ್ತೆ. ಇದೇ ಸಂದರ್ಭದಲ್ಲಿ ರಮಾಬಾಯಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ಅವರಿಗೆ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಆ ಮಗುವಿಗೆ ಯಶವಂತ್ ಅನ್ನುವ ಹೆಸರನ್ನು ಇಡ್ತಾರೆ. ಯಶವಂತ್ ಹೆಸರೇ ಯಾಕಿಟ್ಟರು ಅನ್ನೋದಕ್ಕೆ ಒಂದು ಘಟನೆ ಇದೆ. ಜ್ಯೋತಿಬಾ ಫುಲೆರವರ ಸಾಮಾಜಿಕ ಚಳುವಳಿಯಿಂದ ಇವರ ತಂದೆ ಪ್ರಚೋದಿತರಾಗ್ತಾರೆ. ಜ್ಯೋತಿಬಾ ಫುಲೆ ಸ್ಥಾಪನೆ ಮಾಡಿರ್ತಕ್ಕಂಥ ಸತ್ಯಶೋಧಕ ಆ ಸಮಾಜದ ಸಂಘಟನೆಯ ಸದಸ್ಯರು ಕೂಡ ಇವ್ರ ತಂದೆ ಯಶವಂತರಾವ್ ಅಂಬೇಡ್ಕರ್ ಆಗಿರ್ತಾರೆ. ಜ್ಯೋತಿಬಾ ಫುಲೆರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅಧ್ಯಯನದಿಂದ ಅರ್ಥ ಮಾಡಿಕೊಂಡು ಅವರಿಂದ ಪ್ರಚೋದಿತರಾಗಿರ್ತಾರೆ. ಎಷ್ಟೋ ಬಾರಿ ಜ್ಯೋತಿಬಾ ಫುಲೆರವರ ಸಾಮಾಜಿಕ ಕಾರ್ಯಕರ್ತರು ಅಂಬೇಡ್ಕರ್ ಅವರನ್ನು ಭೇಟಿಯಾಗಿರ್ತಾರೆ. ಜ್ಯೋತಿಬಾ ಫುಲೆಗೆ ಮಕ್ಕಳಿರುವುದಿಲ್ಲ. ಆ ಕಾರಣಕ್ಕಾಗಿ ಅವರು ಯಶವಂತ್ ಅನ್ನುವ ಒಬ್ಬ ಮಗುವನ್ನು ದತ್ತಕ ತೆಗೆದುಕೊಂಡಿರ್ತಾರೆ. ಆ ಮಗುವಿಗೆ ಯಶವಂತ್ ಅನ್ನೋ ಹೆಸರಿಟ್ಟಿರುವ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಮೊದಲ ಮಗುವಿಗೆ ಯಶವಂತ್ ಅನ್ನುವ ಹೆಸರನ್ನು ಇಡ್ತಾರೆ. ಅಂಬೇಡ್ಕರ್ ಅವರ ಕರುಳು ಬಳ್ಳಿಯ ಸಂಬಂಧ ಇವತ್ತಿಗೂ ಭಾರತದಲ್ಲಿ ಜೀವಂತವಾಗಿದೆ ಅನ್ನುವ ಹಾಗಿದ್ರೆ ಅದು ಯಶವಂತ್ ಅಂಬೇಡ್ಕರ್ ಮತ್ತು ಅವರ ಪತ್ನಿ ಮೀರಾತಾಯಿ ಅವರಿಂದ ಅನ್ನುವುದನ್ನು ನಾವು ಇವತ್ತು ಗಮನಿಸಿರಬೇಕು. ಯಶವಂತ್ ಮತ್ತು ಮೀರಾತಾಯಿಯ ಮಕ್ಕಳು ಮೊಮ್ಮಕ್ಕಳು ಇವತ್ತಿಗೂ ಕೂಡ ಅಂಬೇಡ್ಕರ್ ಅವರ ಆ ವಂಶವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅಂತ. BA ಪಾಸಾದ ನಂತರ ಒಂದು ಘಟನೆ ನಡೆಯುತ್ತೆ. ಅದೇನು ಅನ್ನೋವಾಗಿದ್ದರೆ, BA ಪಾಸಾದ ನಂತರ ಮುಂದೇನು ಅನ್ನುವ ಪ್ರಶ್ನೆ ಬಂದಾಗ ಗವರ್ನರ್ ಸಂಸ್ಥಾನದಲ್ಲಿ ಹುದ್ದೆ ಪಡೀಬೇಕು ಅನ್ನುವುದು ರಾಮ್ಜಿ ಸಕ್ಪಾಲ್ರವರ ಆಶಯ. ಅಥವಾ ಇನ್ನೂ ಹೆಚ್ಚು ಅಧ್ಯಯನ ಮಾಡಬೇಕು, ಸಾಮಾಜಿಕ ಸೇವೆ ಮಾಡಬೇಕು ಅನ್ನೋದು ಅವರ ಆಸೆ. ಆದರೆ ಒಪ್ಪಂದ ಆಗಿದೆ ಏನು ಅಂತ ಹಾಕಿದರೆ, ನಾವು ಬರೋಡೆಯ ಮಹಾರಾಜರ ಹತ್ರ ಹೋಗಿ ಸೇವೆ ಮಾಡಬೇಕು. ತೆಗೆದುಕೊಂಡಿರುವ ಶಿಷ್ಯ ವೇತನಕ್ಕೆ
10 ವರ್ಷ ಅವರ ಸಂಸ್ಥಾನದಲ್ಲಿ ಸೇವೆ ಮಾಡಬೇಕು. ಆ ಕಾರಣಕ್ಕಾಗಿ ನಾನು ಸೇವೆಗೆ ಹೋಗ್ತೇನೆ, ಕೊಟ್ಟಿರುವ ಮಾತನ್ನು ನಾನು ಬಿಡುವುದಿಲ್ಲ ಅನ್ನುವುದು ಅಂಬೇಡ್ಕರ್ ಅವರ ಮಾತು. ಆ ಬರೋಡದೆಯ ಸಂಸ್ಥಾನ ಬ್ರಾಹ್ಮಣಶಾಹಿಗಳಿಂದ, ದೊಡ್ಡ ದೊಡ್ಡ ಜಾತಿಯವರಿಂದ ಸುತ್ತುವರೆದಿರುವುದರಿಂದ ನಿನಗೆ ಅಲ್ಲಿ ಬದುಕಲಿಕ್ಕೆ ತೊಂದರೆಯಾಗುತ್ತೆ, ನಿನಗೆ ನ್ಯಾಯ ಸಿಗಲ್ಲ, ಅಲ್ಲಿ ಹೋಗಬೇಡ ಅಂತಕ್ಕಂಥದ್ದು ಅವ್ರ ತಂದೆಯ ವಾದ. ಇಲ್ಲ, ನನಗೆ ಅಗ್ರಿಮೆಂಟ್ ಆಗಿದೆ, ನಾ ಅಗ್ರಿಮೆಂಟ್ ಮುರಿಯೋದಿಲ್ಲ ಅಂತ ಹೇಳಿ ತಂದೆಯ ಮಾತನ್ನು ಮೀರಿ ಬಡೋದೆಯ ಸಂಸ್ಥಾನಕ್ಕೆ ಸೇವೆಗೆ ಹೋಗಲು ಸಿದ್ಧರಾಗ್ತಾರೆ. ಆದರೆ ತಂದೆ ಇದನ್ನು ಬಲವಂತ ಮಾಡಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾನೆ. ಅಷ್ಟೊತ್ತಿಗೆ ಅವರು ನಿರ್ಧಾರ ಬದಲಿಸದೇ ಭೀಮರಾವ್ ಅಂಬೇಡ್ಕರ್ 23ನೇ ಜನವರಿ 1913ಕ್ಕೆ ಬಡೋದೆಗೆ ಸೇವೆ ಸೇರಲು ಹೋಗುತ್ತಾರೆ. ಅದೊಂದು ಸೂಕ್ತ ನಿರ್ಧಾರವೂ ಅವರಿಗೆ ಆಗಿರುತ್ತೆ. ಆದರೆ ಅವರ ತಂದೆ ಬಹಳ ಬೇಸರ ಪಡ್ಕೋತಾರೆ ಮತ್ತು ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಅವರಿಗೆ ಭಯಂಕರ ಜ್ವರ ಬರುತ್ತೆ. ಇವರು ಹೋದ ನಂತರ ಬಡೋದೆಯಲ್ಲಿ ತಂದೆ ಅಪೇಕ್ಷೆ ಪಟ್ಟಿರುವ, ತಂದೆ ಪೂರ್ವಭಾವಿಯಾಗಿ ನಂಬಿರುವ ಹಾಗೆಯೇ ಭೀಮನಿಗೆ ಇರುವುದಕ್ಕೆ ಮನೆ ಸಿಗುವುದಿಲ್ಲ, ಊಟಕ್ಕಾಗಿ ಅವರಿಗೆ ಅವಕಾಶಗಳು ಸಿಗುವುದಿಲ್ಲ. ಆ ಬಡೋದೆಯ ಸಂಸ್ಥಾನದಲ್ಲಿಯೂ ಕೂಡ ಇವರಿಗೆ ಗೌರವಿತವಾಗಿ ಯಾರೂ ನಡೆಸಿಕೊಳ್ಳುವುದಿಲ್ಲ. ಇವರಿಗೆ ಚೀತು ಅಂತಕ್ಕಂಥದ್ದೇ ನಡೆಯುತ್ತದೆ. ಈ ಮತೀಯವಾದ, ಜಾತಿವಾದದಿಂದ ರೋಷಿ ಹೋಗಿರುವ ಭೀಮರಾವ್ರವರು ಇದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ರೂಢಿಸಿಕೊಳ್ತಾರೆ. ತನಗೆ ಕೊಟ್ಟಿರುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲು ಪ್ರಯತ್ನ ಪಡ್ತಾರೆ. ಅದೇ ಸಂದರ್ಭದಲ್ಲಿ ಇವರಿಗೆ ಇರಲಿಕ್ಕೆ, ಊಟಕ್ಕೆ ವ್ಯವಸ್ಥೆ ಆಗದೇ ಇದ್ದಾಗ ಆ ದಲಿತ ಓಣಿಗೆ ಹೋಗಿ ವಾಸ ಮಾಡಿ ಇವರು ಬಂದಿರ್ತಾರೆ. ಇಷ್ಟೊತ್ತಿಗೆ ಅವರ ತಂದೆಯ ಆರೋಗ್ಯ ಪೂರ್ತಿ ಕೆಟ್ಟಿರುತ್ತೆ. ಒಂದು 10-15 ದಿನ ಅವರು ಬಡೋದೆಯಲ್ಲಿ ಇದ್ದಿರಬಹುದು. ತಂದೆಯ ಆರೋಗ್ಯ ತೀರಾ ಕೆಟ್ಟಿರುತ್ತೆ. ಆದರೂ ಕೂಡ ಮಗನಿಗೆ ತೊಂದರೆಯಾಗುತ್ತೆ ಅನ್ನುವ ಕಾರಣಕ್ಕಾಗಿ ತಿಳಿಸುವುದಿಲ್ಲ. ಆದರೆ ಪೂರ್ತಿ ಅವರು ನಿತ್ರಾಣಕ್ಕೆ ಬಂದಾಗ ಅವರಿಗೆ ತಂತಿ ಸಂದೇಶ ಬರುತ್ತೆ, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ. ಸೊ ಆ ಕಾರಣಕ್ಕಾಗಿ ಭೀಮರಾವ್ರವರು ಅಲ್ಲಿಂದ ಓಡೋಡಿ ತಂದೆಗೆ ನೋಡಲು ಸಾತಾರಕ್ಕೆ, ಬಾಂಬೆಗೆ ಬರ್ತಾ ಇರ್ತಾರೆ. ಮಧ್ಯದಲ್ಲಿ, ಬಡೋದೆಯಿಂದ ಮಧ್ಯದಲ್ಲಿ ಬರುವಾಗ ಅವರಿಗೆ ಸೂರತ್ನಲ್ಲಿ ಇಳಿದು ತಂದೆಗೆ ಬರ್ಫಿ ತೆಗೆದುಕೊಳ್ತಾರೆ. ಕಾರಣ ಅವರಪ್ಪ ಬರ್ಫಿಯನ್ನು ಭಾಳ ಇಷ್ಟಪಟ್ಟಿರ್ತಾನೆ. ಸೊ ಬರ್ಫಿ ತೆಗೆದುಕೊಳ್ಳಲು ಹೋದಾಗ ಆ ಟ್ರೈನ್ ಮಿಸ್ ಆಗುತ್ತೆ. ಇಡೀ ರಾತ್ರಿ ಅಲ್ಲೇ ಕಳೆಯಬೇಕಾಗುತ್ತೆ. ಮರುದಿನ ಮತ್ತೊಂದು ಟ್ರೈನಿಗೆ ಬಂದು ಬಾಂಬೆಗೆ ಬರ್ತಾರೆ. ಅದು 2ನೇ ಫೆಬ್ರವರಿ 1913. ಮಧ್ಯಾಹ್ನ ಇವರು ಬರುವಾಗ ಇಡೀ ಕಾಲನಿಯ ಜನ ಎಲ್ಲ ಅವರ ತಂದೆ ಹತ್ತಿರ ಸೇರಿರ್ತಾರೆ. ಅವರಿಗೆ ದುಃಖವಾಗುತ್ತೆ. ನನ್ನ ತಂದೆಗೆ ಏನು ತ್ರಾಸಾಗ್ತಾ ಇದೆ ಅನ್ನೋದನ್ನು ನೋಡಬೇಕು ಅಂಥೇಳಿ ಓಡೋಡಿ ಹೋಗ್ತಾರೆ. ತಂದೆ ಕಣ್ಣು ಮುಚ್ಚಿರ್ತಾನೆ. ಆದರೆ ಈ ಭೀಮರಾವ್ ಬಂದಾಗ ಕಣ್ಣು ತೆರಿತಾನೆ. ಕಣ್ಣು ತೆರೆದು ಅವರನ್ನು ಮಗ್ಗುಲ ಕರೆದು ತಲೆ ಮೇಲೆ ಕೈ ಆಡಿಸಿ ಏನೋ ಹೇಳಬೇಕು ಅಂತ ಇಷ್ಟಪಡ್ತಾನೆ. ಆದರೆ ಹೇಳಲು ಆಗುವುದಿಲ್ಲ. ಸಾವು ಅವರನ್ನು ಸೆಳೆಯುತ್ತೆ. ಅಂದರೆ 2 ಫೆಬ್ರವರಿ 1913ಕ್ಕೆ ತಂದೆ ತೀರಿಕೊಳ್ತಾರೆ. ತಂದೆ ತೀರಿಕೊಂಡಾಗ ದಲಿತ ಸಮುದಾಯದ ಮುಂದೆ ಒಂದು ಪ್ರಶ್ನೆ ಏನು ನಾವು ಹಾಕಿದರೆ, ಅಸ್ಪೃಶ್ಯತೆ, ಅಸೂಯೆ, ಅಂಧಕಾರ, ಬಡತನ, ತಾತ್ಸಾರ ಇವೆಲ್ಲವುಗಳ ಮಧ್ಯೆ ತನ್ನೆಲ್ಲ ಶ್ರಮವನ್ನು ಹಾಕಿ, ತನ್ನೆಲ್ಲ ತ್ಯಾಗವನ್ನು ಮಾಡಿ ನನ್ನ ಮಗ ಹೆಚ್ಚು ಅಧ್ಯಯನವನ್ನು ಮಾಡಬೇಕು, ಶ್ರೇಷ್ಠ ವ್ಯಕ್ತಿಯಾಗಬೇಕು, ದೊಡ್ಡ ಜ್ಞಾನಿ ಆಗಬೇಕು, ಇಡೀ ಬದುಕನ್ನು ತ್ಯಾಗ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಷ್ಟರ ಮಟ್ಟಿಗೆ ಬೆಳೆಸಿರುವ ಕಾರಣಕ್ಕಾಗಿ ವಿಶ್ವದ ಜ್ಞಾನಿಯಾಗಲು ಸಾಧ್ಯ ಆಯಿತು. ಇಂತಹ ತಂದೆ ತಾಯಿಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೆ ಬೆಳೆಯಲು ದಲಿತ ಸಮುದಾಯ, ಶೋಷಿತ ಸಮುದಾಯ, ಬಡ ಸಮುದಾಯ ಎಲ್ಲ ವರ್ಗದವರು ತನ್ನ ಮಕ್ಕಳಿಗಾಗಿ ಮಡಿದದ್ದಾದರೆ ಭಾರತ ಪ್ರಬುದ್ಧವಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವುದು ನನ್ನ ವಾದ ಬಂಧುಗಳೇ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ. ಮುಂದೆ ಮತ್ತೊಂದು ಸಂಚಿಕೆಯಲ್ಲಿ